ವಾರ್ತೆಯ ಮುಖ್ಯಾಂಶಗಳು. ಅಮ್ಮನ ಮೆರವಣಿಗೆಗೆ ಹರಿದು ಬಂದ ಜನಸಾಗರ, ದಣಿದ ಭಕ್ತರಿಗೆ ತಂಪು ಪಾನೀಯ, ಅನ್ನಪ್ರಸಾದ ನೀಡಿ ಮನತಣಿಸಿದ ದಾನವಂತರು. ಭಾರತೀಯ ಸೈನ್ಯದಲ್ಲಿ ತರಬೇತಿ ಮುಗಿಸಿ ತವರಿಗೆ ಬಂದ ತಾರೆಯರಿಗೆ ಆತ್ಮೀಯ ಸನ್ಮಾನ. ಶಿರಸಿಯಲ್ಲಿ ಜರುಗಿದ ಕಾಯಕ ಶರಣರ ಜಯಂತ್ಯೋತ್ಸವ. ಐರನ್ ಮ್ಯಾನ್ 70.3 ಟ್ರಯಾಥ್ಲಾನ್ ಸ್ಪರ್ಧೆಯಲ್ಲಿ ಶಶಿಭೂಷಣ್ ಹೆಗಡೆ ದೊಡ್ಡಮನೆ ಸಾಧನೆ. ಭಾರತೀಯ ಸೈನ್ಯ ಪ್ಯಾರಾಮಿಲಿಟರಿಗೆ ಆಯ್ಕೆಗೊಂಡು ಹರಿಯಾಣದ ಬಿಟಿಸಿ ಬಾನು ಐಟಿಬಿಪಿಯಲ್ಲಿ 6 ತಿಂಗಳ ತರಬೇತಿಯನ್ನು ಪಡೆದು ಪುನಃ ತಮ್ಮ ಗ್ರಾಮಕ್ಕೆ ಆಗಮಿಸಿದ ಇಬ್ಬರು ಮಹಿಳಾ ಸೈನಿಕರನ್ನು ಅವರ ಊರಿನ ನಾಗರಿಕರು ತಡರಾತ್ರಿ ಅವರನ್ನು ಅಭಿನಂದಿಸಿ ಶಾಲು ಮಾಲೆ ಹಾಕಿ ಪಟಾಕಿ ಹೊಡೆದು ಆತ್ಮೀಯವಾಗಿ ಬರಮಾಡಿಕೊಂಡರು. ಬಿಸಲಕೊಪ್ಪ ಪಂಚಾಯತ್ ವ್ಯಾಪ್ತಿಯ ಸುತ್ತಮುತ್ತಲಿನ ಗ್ರಾಮದ ಜನರು ತಡರಾತ್ರಿ 11 ಗಂಟೆಗೆ ಬಸ್ ನಿಲ್ದಾಣಕ್ಕೆ ಆಗಮಿಸಿ ಭಾಗ್ಯಶ್ರೀ ದೇವೇಂದ್ರ ನಾಯ್ಕ ಹಾಗೂ ಮೇಘನಾ ರಮೇಶ್ ಮಹಾಲೆ ಇವರನ್ನ ಗೌರವಿಸಿದರು. ಮಾರ್ಚ್ 9ಕ್ಕೆ ಇವರು ಕರ್ತವ್ಯಕ್ಕೆ ಹಾಜರಾಗಲಿದ್ದು ಮಾರ್ಚ್ 6ರಂದು ತಮ್ಮ ಹುಟ್ಟೂರಿನಿಂದ ಉತ್ತರಾಖಂಡ್ಗೆ ತೆರಳಲಿದ್ದಾರೆ. ಈ ಸಂದರ್ಭದಲ್ಲಿ ಪ್ರಮುಖರಾದ ರಮೇಶ್ ನಾಯ್ಕ್ ಕುಪ್ಪಳ್ಳಿ, ರಾಘವೇಂದ್ರ ನಾಯ್ಕ್, ರವಿ ನಾಯ್ಕ್, ಬಸವರಾಜ ಹಸ್ಲರ್, ಹುಡೇಲಕೊಪ್ಪ, ದತ್ತಗುರು ಟೈಲರ್, ರಾಜು ಮೊಗೇರ್ ಸೇರಿದಂತೆ ನೂರಾರು ಮಂದಿ ಉಪಸ್ಥಿತರಿದ್ದರು. ಎಲ್ಲರಿಗೂ ನಮಸ್ಕಾರ. ನಿಮ್ಮ ಭೀಮಣ್ಣ, ಶಿರ್ಸಿ ಸಿದ್ದಾಪುರದ ಶಾಸಕ. ನಮ್ಮ ಶಿರ್ಸಿ ಮಾರಿಕಮ್ಮ ತಾಯಿಯ ಜಾತ್ರೆ ತಮಗೆಲ್ಲರಿಗೂ ಗೊತ್ತು. ಈಗಾಗಲೇ 24ನೇ ತಾರೀಕಿನಿಂದ ಪ್ರಾರಂಭ ಆಗ್ತಕ್ಕಂಥ ಮಾರಿಕಮ್ಮ ತಾಯಿಯ ಜಾತ್ರೆ ಬಹಳ ಅದ್ಭುತವಾಗಿ ಅರ್ಥಪೂರ್ವವಾಗಿ ನಡೆಯುವಂತಹದ್ದು. ಈ ಜಾತ್ರೆ ಬರೀ ಶಿರ್ಸಿ ಜನಗಳದ್ದು ಮಾತ್ರ ಅಲ್ಲ, ದೇಶ ವಿದೇಶಗಳಿಂದ ಬಂದು ಅನೇಕ ಭಕ್ತಾದಿಗಳು ಬಂದು ಈ ಜಾತ್ರೆಯಲ್ಲಿ ಭಾಗವಹಿಸುವ ಮುಖಾಂತರ ತಾಯಿಯ ದರ್ಶನ ಪಡೆದು ಅವ್ರು ಮಾಡ್ತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನು ಪಡೆಯೋದ್ರ ಮುಖಾಂತರ ನೆಮ್ಮದಿಯ ಬದುಕನ್ನು ತಾಯಿ ತಮ್ಮೆಲ್ಲರೂ ಕೂಡ ದಯಪಾಲಿಸಲಿ ಅನ್ನೋಂಥ ವಿನಂತಿಯನ್ನು ಮಾಡ್ಕೊಳ್ಳೋದಕ್ಕೆ ಬಯಸ್ತೇನೆ ನಾನು. ಭಕ್ತಾದಿಗಳಿಗೂ ಕೂಡ ಎಲ್ಲ ರೀತಿಯ ಸೌಕರ್ಯವನ್ನು ಮಾಡಿರುವಂತಹದ್ದು. ಬಂದಿರತಕ್ಕಂಥ ಎಲ್ಲ ವಾಹನಗಳಿಗೂ ಕೂಡ ಅವರದ್ದಾದಂಥ ಪಾರ್ಕಿಂಗ್ ವ್ಯವಸ್ಥೆ ಇರ್ಬೋದು, ಅವೆಲ್ಲವನ್ನು ಕೂಡ ನಮ್ಮ ಪೊಲೀಸ್ ಇಲಾಖೆ ಬಹಳ ವ್ಯವಸ್ಥಿತವಾಗಿ ಮಾಡಿರುವಂಥದ್ದನ್ನು ತಾವೆಲ್ಲರೂ ಕೂಡ ಅದರ ಉಪಯೋಗನ ಪಡಿಬೇಕು. ಅದರ ಜೊತೆಯಲ್ಲಿ ಒಂದು ಆ್ಯಪನ್ನು ಕೂಡ ನಾವು ಬಿಡುಗಡೆಯನ್ನು ಮಾಡಿದ್ದೀವಿ. ನಾವು ಈಗ ಎಲ್ಲ ರೀತಿಯ ಸಿದ್ಧತೆಯನ್ನು ಒಳಗೊಂಡು ಎಲ್ಲ ರೋಡ್ಗಳು ಕೂಡ ಭಾಳ ವ್ಯವಸ್ಥಿತವಾಗಿ ಮಾಡಿರುವಂಥದ್ದು ಮತ್ತು ತೇರು ಬರುವಂಥದ್ದು ಕೂಡ ಅಲ್ಲಿ ಕೂಡ ಭಾಳ ವ್ಯವಸ್ಥೆ ಇರ್ತಕ್ಕಂಥ ಜಾತ್ರೆಯಲ್ಲಿ ತಾವೆಲ್ಲರೂ ಕೂಡ ಭಾಗವಹಿಸಬೇಕು ಅಂತ ವಿನಂತಿಯನ್ನು ಮಾಡ್ಕೊಳ್ಳೋದಕ್ಕೆ ಬಯಸ್ತೇನೆ ನಾನು. ಇವತ್ತು ನಮ್ಮ ಧಾರ್ಮಿಕ ಪರಂಪರೆಯಲ್ಲಿರ್ತಕ್ಕಂಥ, ನಮ್ಮ ಹಿಂದೂ ಪರಂಪರೆಯಲ್ಲಿರ್ತಕ್ಕಂಥ ಮಾರಿಕಂಬ ಜಾತ್ರೆ ಅನಾದಿ ಕಾಲದಿಂದ ಭಾಳ ವ್ಯವಸ್ಥಿತವಾಗಿ ನಡ್ಸ್ಕೊಂಡು ಬಂದಿರತಕ್ಕಂಥ ಜಾತ್ರೆ ಏನಿದೆಯೋ, ನಮ್ಮ ಪೂರ್ವಜರು ಹಾಕಿಕೊಟ್ಟಿರ್ತಕ್ಕಂಥ ವ್ಯವಸ್ಥೆ ಏನಿದೆಯೋ ಅವೆಲ್ಲವನ್ನು ಕೂಡ ಇವತ್ತು ನಮ್ಮ ಯುವ ಸಮೂಹ ಇರ್ಬೋದು ಎಲ್ಲರೂ ಸೇರಿ ಭಾಳ ಅದ್ಭುತವಾಗಿ ಅರ್ಥಪೂರ್ವಕವಾಗಿ ಇವತ್ತು ಏನು ಜಾತ್ರೆ ನಡೀತಾ ಇದೆ, ಆ ಜಾತ್ರೆಗೆ ತಾವೆಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಪಾಲ್ಗೊಂಡು ಜಾತ್ರೆಯನ್ನು ಯಶಸ್ವಿಗೊಳಿಸಬೇಕು ಅಂತ ವಿನಂತಿಯನ್ನು ಮಾಡ್ಕೊಳ್ಳೋದಕ್ಕೆ ಬಯಸ್ತೀನಿ ನಾನು. ಇದ್ರ ಜೊತೆಯಲ್ಲಿ ಬಂದಿರತಕ್ಕಂಥ ಭಕ್ತಾದಿಗಳಿಗೆ ಮಧ್ಯಾಹ್ನದ ಊಟದ ವ್ಯವಸ್ಥೆ ಕೂಡ ಇರುವಂತಹದ್ದು. ಈ ಶಿರ್ಸಿ ಮಾರಿಕಂಬ ತಾಯಿಯ ಜಾತ್ರೆಗೆ ಬಂದಿರತಕ್ಕಂಥ ಎಲ್ಲ ಸ್ನೇಹಿತರಿಗೂ ಕೂಡ ತಾಯಿಯ ಸೇವೆಯನ್ನ ಮಾಡುವಂಥದ್ದು, ತಾಯಿಯ ದರ್ಶನ ಪಡೆದು ತಾಯಿಯ ಕೃಪೆ ನಿಮ್ಮ ಎಲ್ಲರ ಮೇಲೂ ಕೂಡ ಇರಲಿ. ತಾವೆಲ್ಲರೂ ಕೂಡ ಮಾಡ್ತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನು ಕೊಟ್ಟು ಇದೇ ರೀತಿಯ ಪ್ರೀತಿ, ವಿಶ್ವಾಸ, ನೆಮ್ಮದಿ ಬದುಕನ್ನು ತಾಯಿ ತಮ್ಮೆಲ್ಲರೂ ಕೂಡ ನಿಮ್ಮೆಲ್ಲರೂ ಕೂಡ ದಯಪಾಲಿಸಿ ಅಂತ ವಿನಂತಿ ಮಾಡ್ಕೊಳ್ಳೋದಕ್ಕೆ ಬಯಸ್ತೀನಿ ನಾನು. ಶ್ರೀಲಂಕಾದ ಕೊಲಂಬೋದಲ್ಲಿ ಇತ್ತೀಚೆಗೆ ನಡೆದ ಪ್ರತಿಷ್ಠಿತ ಐರನ್ ಮ್ಯಾನ್ 70.3 ಟ್ರಯಾಥ್ಲಾನ್ ಸ್ಪರ್ಧೆಯಲ್ಲಿ ಶಶಿಭೂಷಣ್ ಹೆಗಡೆ ದೊಡ್ಡಮನೆ ಅತ್ಯಂತ ಯಶಸ್ವಿಯಾಗಿ ಗುರಿ ತಲುಪುವ ಮೂಲಕ ಗಮನಾರ್ಹ ಸಾಧನೆ ಮಾಡಿದ್ದಾರೆ. ವಿಶ್ವದ ಅತ್ಯಂತ ಕಠಿಣ ದೈಹಿಕ ಮತ್ತು ಮಾನಸಿಕ ಪರೀಕ್ಷೆ ಎಂದು ಕರೆಯಲಾಗುವ ಈ ಸ್ಪರ್ಧೆಯನ್ನು ಶಶಿಭೂಷಣ್ ಅವರು ಕೇವಲ 6 ಗಂಟೆ 48 ನಿಮಿಷಗಳಲ್ಲಿ ಪೂರ್ಣಗೊಳಿಸಿ ತಮ್ಮ ಅದ್ಭುತ ಫಿಟ್ನೆಸ್ ಮತ್ತು ದೃಢ ಸಂಕಲ್ಪವನ್ನು ಪ್ರದರ್ಶಿಸಿದ್ದಾರೆ. ಪ್ರಸಿದ್ಧ ಶಿರ್ಸಿ ಮಾರಿಕಂಬ ಜಾತ್ರೆ ನಾಳೆ 24ನೇ ತಾರೀಕಿಂದ ಆರಂಭ ಆಗ್ತಾ ಇದೆ. ರಾಜ್ಯದಲ್ಲೇ ಪ್ರಸಿದ್ಧಿಯನ್ನು ಪಡೆದಂಥ ಶಿರ್ಸಿ ಮಾರಿಕಂಬ ಜಾತ್ರೆ ಲಕ್ಷಾಂತರ ಭಕ್ತರನ್ನು ಸೆಳೆತಕ್ಕಂಥ ಜಾತ್ರೆ ಇದು. ರಾಜ್ಯ ಅಷ್ಟೇ ಅಲ್ಲ, ದೇಶ ಹೊರದೇಶಗಳಿಂದಲೂ ಕೂಡ ಈ ಜಾತ್ರೆಗೆ ಜನ ಬಂದು ತಾಯಿ ಆಶೀರ್ವಾದ ಪಡೆತಕ್ಕಂಥದ್ದನ್ನು ನೋಡ್ತಾ ಬಂದಿದ್ದೇವೆ. ಲಕ್ಷಾಂತರ ಜನ ಸೇರತಕ್ಕಂಥ ಈ ಜಾತ್ರೆಯಲ್ಲಿ ಜನ ಎಚ್ಚರಿಕೆಯಿಂದ ಈ ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಳ್ಳಿ, ತಾಯಿ ಮಾರಿಕಂಬೆ ಆಶೀರ್ವಾದ ಪಡೆಯಿರಿ. ನಿಮ್ಮೆಲ್ಲರಿಗೂ ಶುಭ ಆಗಲಿ. ನಮಸ್ಕಾರ.
ಮಹಾದೇವಿ ಶಿರಸಿಯ ಶ್ರೀ ಮಾರಿಕಾಂಬಾ ದೇವಿಯ ಶೋಭಾಯಾತ್ರೆ ಶೋಭಾಯಮಾನವಾಗಿ ಸಂಪನ್ನಗೊಂಡಿದ್ದು, ಈ ಶೋಭಾಯಾತ್ರೆಯಲ್ಲಿ ಪಾಲ್ಗೊಂಡು ಆಯಾಸಗೊಂಡಿದ್ದ ಭಕ್ತರಿಗೆ ಸ್ಥಳೀಯ ದಾನಿಗಳು ತಂಪು ಪಾನೀಯ ನೀಡಿ ತಮ್ಮ ಭಕ್ತಿ ಸಮರ್ಪಿಸಿದರು. ಸಾರಿಕಾ ಸೇವಾ ಟ್ರಸ್ಟ್ ಸಂಸ್ಥಾಪಕರಾದ ಪಯ್ಯು ಚೌಟಿ ಮತ್ತು ರಮೇಶ್ ದುಬಾಶಿ ಸಂಗಡಿಗರು ಹುಬ್ಬಳ್ಳಿ ರಸ್ತೆಯಲ್ಲಿ ಬಂದಂತಹ ಸಾವಿರಾರು ಭಕ್ತರಿಗೆ ಅನ್ನ ಪ್ರಸಾದ ವಿತರಿಸಿದರೆ, ಕಾಂಗ್ರೆಸ್ ಮುಖಂಡರಾದ ಸುಷ್ಮಾ ಗೋಪಾಲ ರೆಡ್ಡಿ ಅವರು ಶಿವಾಜಿ ಚೌಕ್ ಬಳಿ ಭಕ್ತರಿಗೆ ಫಲ ವ್ಯವಸ್ಥೆ ಮಾಡಿದರು. ಅದರಂತೆ ಶ್ರೀ ಗುರು ಸಿದ್ದೇಶ್ವರ ಕ್ರೆಡಿಟ್ ಸೊಸೈಟಿ ಮತ್ತು ಶ್ರೀ ಗುರು ಸಿದ್ದೇಶ್ವರ ಗೆಳೆಯರ ಬಳಗದವರಿಂದ ನ್ಯೂ ಸರ್ಕಲ್ ನಲ್ಲಿ ತಂಪು ಪಾನೀಯ ಸೇವೆ ಮತ್ತು ಶ್ರದ್ಧಾನಂದ ಗಲಿಯ ಯುವಕರಿಂದ ಅಂಬೇಡ್ಕರ್ ಸರ್ಕಲ್ ನಲ್ಲಿ ತಂಪು ಪಾನೀಯ ಸೇವೆ ಮಾಡಿದರು. ಇವರಂತೆ ಅನೇಕ ಕಡೆ ಬಾಯಾರಿದ ಭಕ್ತರಿಗೆ ಅನೇಕ ಸಂಘ ಸಂಸ್ಥೆಗಳಿಂದ ತಂಪು ಪಾನೀಯ ಸೇವೆ ಮಾಡಿರುವ ಬಗ್ಗೆ ವರದಿಯಾಗಿದೆ. ಗುರು ಅಣ್ಣ ಯಾವ ಸಂಘಟನೆಯಿಂದ ಇದು? ಸುಷ್ಮಕ್ಕ ಬಂದಾರ. ಶ್ರೀ ಮಾರಿಕಮ್ಮ ಜಾತ್ರೆಗೆ ಆಗಮಿಸಿದ ಸಮಸ್ತ ಭಕ್ತ ಕೋಟಿಗೆ ಹೃದಯ ಪೂರ್ವಕವಾದ ಸ್ವಾಗತ ಕೋರುವವರು ಅಶ್ವಿನ್ ಭೀಮಣ್ಣ ನಾಯ್ಕ್, ಯುವ ರಾಜಕಾರಣಿಗಳು, ಶಿರಸಿ. ದಕ್ಷಿಣ ಭಾರತದ ಅತಿ ದೊಡ್ಡ ಜಾತ್ರೆ ಶಿರಸಿಯ ಶ್ರೀ ಮಾರಿಕಾಂಬಾ ದೇವಿ ಜಾತ್ರೆಗೆ ಆಗಮಿಸುವ ಸಕಲ ಭಕ್ತರೊಂದಕ್ಕೆ ಹಾರ್ದಿಕ ಶುಭಾಶಯ ಕೋರುವವರು ಹೋಟೆಲ್ ಸುಪ್ರಿಯಾ ಇಂಟರ್ನ್ಯಾಷನಲ್. ಶಿರಸಿ ತಾಲೂಕು ಆಡಳಿತ ಹಾಗೂ ಕಾಯಕ ಶರಣರ ಸಮುದಾಯದ ಸಂಯುಕ್ತ ಆಶ್ರಯದಲ್ಲಿ ಶನಿವಾರ ಏರ್ಪಡಿಸಿದ ಕಾಯಕ ಶರಣರುಗಳಾದ ಊರಲಿಂಗ ಪೆದ್ದಿ, ಮಾದರ ದೊಳ್ಳೆಯ್ಯ, ಮಾದರ ಚೆನ್ನಯ್ಯ, ಡೋಹರ ಕಕ್ಕಯ್ಯ ಮತ್ತು ಸಮಗಾರ ಹರಳಯ್ಯರ ಜಯಂತ್ಯೋತ್ಸವ ಕಾರ್ಯಕ್ರಮ ತಹಸೀಲ್ದಾರ್ ಕಚೇರಿಯ ಸಭಾಂಗಣದಲ್ಲಿ ನೆರವೇರಿತು. ತಹಸೀಲ್ದಾರ್ ರಮೇಶ್ ಹೆಗಡೆ ಅಧ್ಯಕ್ಷತೆಯಲ್ಲಿ ಹಾಗೂ ವಿಶೇಷ ಆಹ್ವಾನಿತರ ಸಂತ ರವಿದಾಸ ಸಮಾಜ ಅಭಿವೃದ್ಧಿ ಸಂಘದ ಗೌರವ ಅಧ್ಯಕ್ಷ ಅರವಿಂದ್ ಬಿ ನೇತ್ರೇಕರ್ ದೀಪ ಬೆಳಗುವ ಮೂಲಕ ಕಾರ್ಯಕ್ರಮ ಉದ್ಘಾಟಿಸಿದರು. ದಕ್ಷಿಣ ಭಾರತದ ಸುಪ್ರಸಿದ್ಧ ಉತ್ತರ ಕನ್ನಡ ಜಿಲ್ಲೆ ಶಿರಸಿಯ ಶ್ರೀ ಮಾರಿಕಾಂಬಾ ದೇವಿ ಜಾತ್ರಾ ಮಹೋತ್ಸವ ಸರ್ವರಿಗೂ ಸ್ವಾಗತ ಕೋರುವವರು ಶ್ರೀ ಭೀಮಣ್ಣ ಟಿ ನಾಯ್ಕ್, ಶಾಸಕರು, ಶಿರಸಿ ಸಿದ್ದಾಪುರ ವಿಧಾನಸಭಾ ಕ್ಷೇತ್ರ ಹಾಗೂ ಶ್ರೀ ವಿಶ್ವೇಶ್ವರ ಹೆಗಡೆ ಕಾಗೇರಿ, ಸಂಸದರು, ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರ ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ಸ್ಥಾಯಿ ಸಮಿತಿ ಚೇರ್ಮನರು ಹಾಗೂ ಸರ್ವ ಸದಸ್ಯರು, ಪೌರಾಯುಕ್ತರು, ಅಧಿಕಾರಿಗಳು, ಸಿಬ್ಬಂದಿ ವರ್ಗ ಹಾಗೂ ಪೌರ ಕಾರ್ಮಿಕರು, ನಗರಸಭೆ ಶಿರಸಿ.